ಲೇಖ. ಹಲೋ ಹಲೋ ಮೈತ್ರಿ ಅವರೇ, ನಿಮ್ಮನ್ನು ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನಿಸುತ್ತೆ. ಇಟ್ಸ್ ಓಕೆ, ಹೇಳಿ. ಏನಿಲ್ಲ, ಕೆಲವು ಡಾಕ್ಯುಮೆಂಟ್ಸ್ನ ನಿಮಗೆ ತೋರಿಸ್ಬೇಕಾಗಿತ್ತು. ಅದಕ್ಕೆ ನಾಳೆ 6 ಗಂಟೆಗೆ ನಾನು ನಿಮ್ಮನ್ನು ಮೀಟ್ ಮಾಡಬಹುದಾ? ಅದು 6 ಗಂಟೆಗೆ ಇನ್ನೊಂದು ಸ್ವಲ್ಪ ಬೇಗ ಆಗತ್ತಾ? ಇಲ್ಲ, 6 ಗಂಟೆವರೆಗೂ ನಾನು ಹೆಲ್ಡಪ್ ಆಗಿಬಿಟ್ಟಿದ್ದೀನಿ. ಅಷ್ಟೊತ್ತಿಗೆ ನನಗೆ ಮೀಟ್ ಮಾಡೋಕ್ಕೆ ಸಾಧ್ಯ. ಯಾಕೆ, ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ? ಕೆಲಸದ ವಿಷಯ ಆದರೆ ಯು ಕ್ಯಾರಿ ಆನ್. ನಾನು ಇನ್ನೊಂದು ಸಲ ಬರ್ತೀನಿ. ನಿಮ್ಮ ಕೆಲಸ ಆಗೋದು ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂತೇನಿಲ್ಲ, ಇಟ್ಸ್ ಮೋರ್ ಆಫ್ ಪರ್ಸ್ನಲ್. ಪರ್ಸ್ನಲ್ ಅಂದರೆ ಪ್ರೇಮ್ ವಿಷಯನಾ? ಓ, ಐ ಆಮ್ ಸಾರಿ, ನಾನು ಕೇಳಬಾರ್ದು. ಹಾಗೇನಿಲ್ಲ, ಅದು ಪ್ರೇಮ್ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನೋ ಮುಖ್ಯವಾದ ವಿಷಯ ಮಾತಾಡಬೇಕಂತೆ. ಓ ಹೌದಾ? ಆ್ಯಕ್ಚುಲಿ ನಾನು ಹೋಗಬಾರ್ದು ಅಂತಲೇ ಇದ್ದೆ, ಆದರೆ ನಮ್ಮಮ್ಮ ಸ್ವಲ್ಪ ಎಡವಟ್ಟು. ಪ್ರೇಮ್ ಹತ್ರ ನನ್ನ ವಿಷಯವಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಮದುವೆ ವಿಷಯದಲ್ಲಿ ಅವಳಿಗೆ ಸ್ವಲ್ಪ ಅಡ್ವೈಸ್ ಮಾಡು ಅಂತ. ನನಗೆ ಗೊತ್ತು, ಪ್ರೇಮ್ ಈ ವಿಷಯ ಹೇಳೋಕ್ಕೆ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿರೋದು. ಅಲ್ಲ ಮೈತ್ರೇಯಿ ಅವರೇ, ಅವ್ರ ಮದುವೆ ಆಗಿಯೇ ಪ್ರಾಬ್ಲಮಲ್ಲಿದ್ದಾರೆ. ನಿಮಗೆ ಮದುವೆ ವಿಷಯದಲ್ಲಿ ಏನು ಅಡ್ವೈಸ್ ಮಾಡ್ತಾರಂತೆ? ಹಾಂ, ನೀವು ಹೇಳ್ತಿರೋದು ಕರೆಕ್ಟೇ. ಅದಕ್ಕೆ ಪ್ರೇಮ್ ಜೊತೆ ಮಾತಾಡಬೇಕು ಅಂತ ನಾನು ಹೋಗ್ತಿರೋದು. ಆಯಿತು, ಹೋಗಿ ಮಾತಾಡಿ ಬನ್ನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಾನು ನನ್ನ ಡಾಕ್ಯುಮೆಂಟ್ಸ್ನ ಇನ್ನೊಂದು ದಿನ ಯಾವತ್ತಾದರೂ ತೋರಿಸ್ತೀನಿ. ಬಾಯ್. ಅಪ್ಪ, ಒಳಗೆ ಬರ್ಬೋದಾ ಮಗು? ಬನ್ನಿಪ್ಪ. ಇದೇನು ಹೀಗೆ ಕೇಳ್ತಿದ್ದೀರಾ? ಮದುವೆ ಆಗಿ ಮನೆಗೆ ಬಂದ ಮಗಳನ್ನ ಒಳಗೆ ಸೇರಿಸ್ತಿರೋ ಅಪ್ಪಂಗೆ ಮಗಳ ಮನೆ ಒಳಗೆ ಬರೋ ಹಕ್ಕಿರಲ್ಲ ಮಗು. ಯಾಕಪ್ಪ ಹೀಗೆ ಹೇಳ್ತೀರಾ? ನಿಜ ಹೇಳಬೇಕಂದ್ರೆ ನಾನೇ ನಿಮಗೆಲ್ಲ ತಿಳಿಸ್ದೆ ಮದುವೆ ಆಗಿ ತಪ್ಪು ಮಾಡಿದ್ನೇನೋ ಅನಿಸ್ತಿದೆ. ಹೇಳಿಪ್ಪ, ನಾನು ತಪ್ಪು ಮಾಡಿದ್ನಾ? ಸರಿ ತಪ್ಪುಗಳ ಲೆಕ್ಕಾಚಾರ ಈಗ ಯಾಕೆ ಮಗು? ಇನ್ನೇನಿದ್ರು ಭವಿಷ್ಯ ನೋಡ್ಕೊಂಡು ಮುಂದೆ ಹೋಗ್ಬೇಕು ನಾವು. ಹಿಂದಿನದನ್ನೆಲ್ಲ ಎಷ್ಟು ಬೇಕೋ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ಮಗು. ನಾವು ಮುಂದೆ ನೋಡ್ತಾ ಹೋಗ್ಬೇಕು. ಬನ್ನಿಪ್ಪ ಒಳಗೆ. ಕೂತ್ಕೊಳ್ಳಿಪ್ಪ. ಈಗ ಹೇಳು ಪುಟ್ಟ, ಹೇಗಿದೆಯಾ? ಚೆನ್ನಾಗಿದ್ದೀನಿಪ್ಪ. ಇಲ್ಲಿ ನಂದೇ ಆದ ಜಗತ್ತು ಸೃಷ್ಟಿಯಾಗಿದೆ. ಹೇಳಿ ಕೇಳಿ ಮಾಡೋಕ್ಕೊಂದು ಜೀವ ಇದೆ. ನಂದೇ ಆದ ಐಡೆಂಟಿಟಿ ಇದೆ. ಖುಷಿಯಾಗಿದ್ದೀನಿ. ಕೊನೆಗೆ ಎಲ್ಲರೂ ಅದನ್ನೇ ಅಲ್ವೇ ನಮ್ಮ ಬಯಸೋದು. ಅಪ್ಪ, ನೀವು ಮತ್ತೆ ನನ್ನನ್ನು ಮಾತಾಡ್ಸೋಕ್ಕೆ ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ. ಯಾಕೆ ಮಗು ಹಾಗೆ ಅಂದ್ಕೊಂಡಿದ್ದೆ? ಅನಿರುದ್ಧ ಅವತ್ತು ಸೀನ್ ಕ್ರಿಯೇಟ್ ಮಾಡದೆ ಹೋಗಿದ್ದಿದ್ರೆ ನಿನ್ನನ್ನು ಹಾಗೆ ಕಳಿಸ್ತಿರ್ಲಿಲ್ಲ ಮಗು ನಾನು. ನಮ್ಗೆ ಯಾರಿಗೂ ದುಷ್ಯಂತನ ಬಗ್ಗೆ ಬೇಜಾರಿಲ್ಲ ಪುಟ್ಟ. ಅವನು ಎಲ್ಲರೂ ಮೆಚ್ಚಿರೋ ಹುಡುಗನೇ ತಾನೆ. ಆದರೆ ಒಂದೇ ಒಂದು ಬೇಸರ, ಯಾವುದು ಸರಿಯಾದ ರೀತಿಲಿ ಆಗಲಿಲ್ಲ. ಹೇಗೇಗೋ ಆಗೋಯ್ತು. ಅಪ್ಪ, ಏನು ತಗೊಳ್ತೀರಾ? ಕಾಫಿ ಮಾಡಲಾ? ಊಟ ಮಾಡ್ಕೊಂಡೇ ಹೋಗಬೇಕು? ಅಲ್ಲ ಮಗು, ಇದೆಲ್ಲ ಮಾಡ್ತೀಯ ನೀನು?
ನನ್ನ ಮಗಳು ಇದನ್ನೆಲ್ಲ ಮಾಡೋಕೆ ದೊಡ್ಡವಳಾಗೋದ್ಲ? ಏನಪ್ಪ ನೀವು, ನಾನೀಗ ಬರೀ ಸತ್ಯದೇವ್ ಮಗಳಾಗಿ ಉಳಿದಿಲ್ಲ, ಹ್ಞೂ ದುಷ್ಯಂತ್ ಹೆಂಡ್ತಿನೂ ಆಗಿದ್ದೀನಿ. ಮನೇಲಿ ಯಾವಾಗಲೂ ವೀಲ್ ಚೇರ್ ಮೇಲೆ ಇರ್ತಿದ್ದೆ ನೋಡಿ, ಅದಕ್ಕೆ ನಿಮಗೆ ನಾನು ಇದನ್ನೆಲ್ಲ ಮಾಡ್ತೀನಿ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ ಪುಟ್ಟ. ಮಗಳು ಮಾಡಿರೋ ಕಾಫಿ ಹೇಗೆ ರುಚಿ ನೋಡ್ತೀನಿ. ಆವ್, ಸೂಪರಾಗಿ ಮಾಡಿದೆಯಲ್ಲ ಕೂಸು. ಮಗು, ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿಗೆ ಚಿಕ್ಕವರೇ ಮಗು. ಅದಕ್ಕೆ ಅವ್ರು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಕ್ಕೆ ಸಾಧ್ಯ ಆಗೋದು. ಅದಿರಲಿ, ಬೇರೆ ಎಲ್ಲ ಹೇಗೆ ನಡೀತಿದೆ? ಬೇರೆ ಎಲ್ಲ ಅಂದರೆ? ಅದೇಮ್ಮ, ದುಷ್ಯಂತನ ಕೆಲಸ, ನಿಮ್ಮಿಬ್ಬರ ಜೀವನ, ಮನೆ ಪರಿಸ್ಥಿತಿ ಎಲ್ಲ. ಅದಕ್ಕೇನಪ್ಪ, ಇರೋರು ನಾವಿಬ್ರು, ನಮ್ಗೆ ಎಷ್ಟು ಬೇಕು ಹೇಳಿ, ಚೆನ್ನಾಗೇ ಇದ್ದೀವಿ. ಅಂದಹಾಗೆ ಇನ್ನೊಂದು ವಿಷಯ ಕೇಳಿದೆ ಪುಟ, ನಿನ್ನ ಕಾಲ್ಗೆ ಅದೇನೋ ಟ್ರೀಟ್ಮೆಂಟ್ ತಗೋತಿದ್ಯಂತೆ? ಹೌದಪ್ಪ, ಇತ್ತೀಚೆಗೆ ನನಗೆ ಎಲ್ಲರಂತೆ ನಡಿಬೇಕು ಅಂತ ತುಂಬ ಅನ್ನಿಸ್ತಿದೆ. ಅಲ್ಲಾಗಿದ್ದರೆ ಇಡೀ ದಿನ ಕೂತಿದ್ರು ನನಗೇನೂ ಅನ್ನಿಸ್ತಿರ್ಲಿಲ್ಲ, ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಅಂತಲೂ ಅನ್ನಿಸ್ತಿರ್ಲಿಲ್ಲ. ಇಲ್ಲೂ ನಂಗೆ ದುಷ್ಯಂತ್ ಚೆನ್ನಾಗೇ ನೋಡ್ಕೋತಾರೆ, ಆದರೆ ನನಗೆ ಯಾಕೋ ತುಂಬಾ ನಡಿಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಅಪ್ಪ, ಆದಿತ್ಯ ಅಣ್ಣ ಇದ್ರಲ್ವಾ, ಅದೇ ಆಶ್ರಮದಲ್ಲೇ ಟ್ರೀಟ್ಮೆಂಟ್ ತೊಗೋತಿದ್ದೀನಿ. ವೆರಿ ಗುಡ್ ಮಗು, ನಿನ್ನ ಸ್ಪಿರಿಟು ನನಗಿಷ್ಟ ಆಯಿತು. ಎಷ್ಟೇ ದೂರ ನಡಿಬೇಕಾದ್ರೂ ಮೊದಲನೇ ಹೆಜ್ಜೆಯಿಂದನೇ ಪ್ರಾರಂಭ ಮಾಡಬೇಕು. ಪ್ರಯತ್ನ ಮಾಡೋನಿಗೆ ದಾರಿ ಓಪನ್ ಇರುತ್ತೆ. ನಿಮ್ಮಮ್ಮ ಅದೇನೋ ಕೊಣಗ್ತಾ ಇದ್ಲು, ಅದೇನೋ ಟ್ರೀಟ್ಮೆಂಟ್ ತೊಗೋತಾ ಇದ್ದಾಳೆ ಅಂತ. ಅದೆಲ್ಲ ಬಿಡು, ನಿನ್ನ ಮನಸ್ಸು ಹೇಳಿದ ಹಾಗೆ ನೀನು ನಡೀತಾ ಇದೆಯಾ ತಾನೆ? ಗೋ ಹೆಡ್. ಥ್ಯಾಂಕ್ಸ್ ಅಪ್ಪ, ಇಷ್ಟು ಸಪೋರ್ಟ್ ಇದ್ದರೆ ನಾನು ಖಂಡಿತ ಒಂದಿನ ನಡೆದಾಡ್ತೀನಿ. ಕುಸು, ಇನ್ಮೇಲೆ ಏನಿದ್ರು ಎಲ್ಲಾನು ದುಷ್ಯಂತನೇಮ್ಮ ನಿನಗೆ. ನಾವೇನಿದ್ರು ಹೊರಗಡೆಯಿಂದ ಸಪೋರ್ಟ್ ಮಾಡ್ಬೋದು, ಕೊನೆ ತನಕ ನಿನ್ನ ಜೊತೆ ಇರೋನು ದುಷ್ಯಂತ. ಅಪ್ಪ, ಅವ್ರು ತುಂಬ ಒಳ್ಳೆಯವರು, ಅವ್ರನ್ನ ನಾನು ನಂಬ್ಕೊಂಡು ಬಂದಿದ್ದೀನಿ. ಕೊನೆವರೆಗೂ ನನ್ನ ನಂಬಿಕೆಗೆ ಮೋಸ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ತುಂಬ ಸಂತೋಷ ಅಮ್ಮ. ನಿನ್ನ ನೋಡಬೇಕು ಅಂತ ತುಂಬ ದಿನದಿಂದ ನನ್ನ ಮನಸ್ಸು ಚಡಪಡಿಸ್ತಾ ಇತ್ತು, ಆದರೆ ಇವತ್ತು ತಡೆಯೋಕ್ಕಾಗಲಿಲ್ಲ, ಬಂದ್ಬಿಟ್ಟೆ. ಬರ್ತೀನಿ ಮಗು ನಾನು. ತಗೋ, ಇಟ್ಕೋ. ಅಪ್ಪ, ಏನಿದು? ಇದು ನಿನಗೆ ಸೇರಬೇಕಾಗಿದ್ದೆ ಅಮ್ಮ, ಇಟ್ಕೋ. ತಗೋ ಪುಟ್ಟ. ಈಗಲೇ ತೆಗಿಯೋ ಹಾಗಿಲ್ಲ, ನಾನು ಹೋದ ಮೇಲೆ ತೆಗಿಬೇಕು. ಕುಸು, ಆ ಮನೇಲಿ ನಿನಗೆಲ್ಲ ಹಕ್ಕು ಇದೆ. ನಿನ್ನ ತಂದೆ ತಾಯಿಗಳು ನಾವಿದ್ದೀವಿ. ನಿನಗೆ ಯಾವಾಗ ಬೇಕೋ ಅವಾಗ ಬಂದ್ಬಿಟ್ಟು ಬರಲಮ್ಮ.
ಹೇಳು ಚೈತ್ರ. ಏನಪ್ಪ ಇದು, ಚೆಕ್ ಕೊಟ್ಟಿದ್ದೀರಾ? ಹೌದಮ್ಮ, ನೀನು ಮನೆಯಿಂದ ಹೋಗುವಾಗ ಏನೂ ತಗೊಂಡು ಹೋಗಲೇ ಇಲ್ಲ. ನಿನ್ನನ್ನು ನಾವು ಬರಿಗೈಲಿ ಕಳಿಸಿದ್ವಿ. ಇಟ್ಕೊಮ್ಮ. ಅಪ್ಪ, ಹೌದು ಮಗು, ನೀನು ಮಗುವಾಗಿದ್ದಾಗ ನಿನ್ನ ಪುಟ್ಟ ಕಾಲಗಳಿಗೆ ಬೆಳ್ಳಿ ಗೆಜ್ಜೆ ಹಾಕಿ ಸಂಭ್ರಮ ಪಟ್ಟಿದ್ದೆ. ಆದರೆ ಅದೇ ನೀನು ದೊಡ್ಡವಳಾಗಿ ಸಪ್ತಪದಿ ತುಳಿಯುವಾಗ ಏನು ತೊಡಸ್ಲೇ ಇಲ್ಲ ನಾನು. ನೀನು ಸತ್ಯದೇವ್ ಮಗಳು ಮಗು, ಮೈ ತುಂಬ ಚಿನ್ನ ಹಾಕ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಬರಿಗೈಲಿ ಹೋದಿಲ್ಲಮ್ಮ. ಆದರೂ ಅಪ್ಪ, ಇಷ್ಟೊಂದು ದೊಡ್ಡ ಅಮೌಂಟಾ? ಅಮೌಂಟ್ ಇಲ್ಲಿ ಎಷ್ಟು ಅನ್ನೋದು ಮುಖ್ಯ ಅಲ್ಲ ಪುಟ್ಟ, ಅದರ ಹಿಂದೆ ಇರೋ ಪ್ರೀತಿ ಮುಖ್ಯ. ಕುಸು ಅದು ನಿಂದೆ, ಬೇಡ ಅನ್ಬೇಡಮ್ಮ, ಪ್ಲೀಸ್ ಇಟ್ಕೋ. ಬಾಯಪ್ಪ. ಸಾರಿ ಚೈತ್ರ, ನಾನೇನು ಮಾಡೋದಕ್ಕಾಗ್ತಾಯಿಲ್ಲ, ಸೋತೋಗಿದ್ದೀನಿ. ಈ ಮನೆ, ನಿನಗೆ ಕೊಟ್ಟ ಭರವಸೆ ಎರಡನ್ನೂ ಉಳಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಐ ಆಮ್ ವೆರಿ ಸಾರಿ. ಎಲ್ಲೂ ದುಡ್ಡು ಅರೇಂಜ್ ಆಗಲಿಲ್ವಾ? ಇಲ್ಲ, ಆ ಫೈನಾನ್ಷಿಯರು ಯಾಕೆ ಈ ರೀತಿ ಆಡ್ತೀಯಾನೋ, ನಾನು ಏನು ಹೇಳಿದ್ರು ಕೇಳ್ತಾನೆ ಇಲ್ಲ. ಇಷ್ಟು ವರ್ಷಗಳಿಂದ ಅವನ ಜೊತೆ ವ್ಯವಹಾರ ಮಾಡಿದ್ದಕ್ಕೆ ಅರ್ಥನೇ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಟ. ಯಾವುದಕ್ಕೂ ಮೆಂಟಲಿ ನೀನು ಎಲ್ಲದಕ್ಕೂ ಪ್ರಿಪೇರ್ ಆಗಿರೋ ಚೈತ್ರ. ನನ್ನ ಲೈಫಲ್ಲಿ ಇಂಥ ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೆಟ್ಟ ಟೈಮ್ ಬಂದಾಗ ಹೂವು ಹಾವಾಗತ್ತಂತೆ. ಎಷ್ಟು ರೂಢಾಗಿ ಮಾತಾಡ್ದ ಗೊತ್ತಾ? ಈಗಿಂದೀಗಲೇ 50 ಲಕ್ಷ ತಂದುಕೊಡು ಅಂದ್ರೆ ಎಲ್ಲಿಂದ ತಂದುಕೊಡ್ಲಿ? ದುಷ್ಯಂತ್, ನಾನು ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಇವತ್ತು ಅಪ್ಪ ಬಂದಿದ್ರು. ಅವ್ರಿಗೆ ನನ್ನನ್ನು ನೋಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಿತ್ತಂತೆ. ಇವತ್ತು ಮನಸ್ಸು ತಡದೆ ಬಂದಿದ್ರು. ನಿಮ್ಮ ಬಗ್ಗೆ ತುಂಬ ಕೇಳಿದರು ದುಷ್ಯಂತ್. ಹಾಗೆ ಹೋಗುವಾಗ ಇದನ್ನು ಕೊಟ್ಟು ಹೋದರು. $50 ಲಕ್ಷ. ಸುಳ್ಳು ಹೇಳಬೇಡ ಚೈತ್ರ. ಇದನ್ನು ಅವರೇ ಕೊಟ್ರಾ ಅಥವಾ ನೀನೇ ಕೇಳಿ ಹಿಸ್ಕೊಂಡ್ಯಾ? ಇಲ್ಲ ದುಷ್ಯಂತ್, ನಾನು ಕೇಳಿಲ್ಲ, ಅವರೇ ಕೊಟ್ಟಿದ್ದು. ಸುಳ್ಳು. ನೀನು ಅಪ್ಪ, ನಮ್ಮ ಅವಸ್ಥೆ ಹೀಗಾಗಿದೆ, ನನ್ನ ಗಂಡ ಮೈ ತುಂಬ ಸಾಲ ಮಾಡ್ಕೊಂಡಿದ್ದಾರೆ, ಬೀದಿ ಬಂದ್ಬಿಡ್ತೀವಿ, ಏನಾದರೂ ಸಹಾಯ ಮಾಡಿ ಅಂತ ಕೇಳ್ಕೊಂಡಿರ್ತೀಯ, ಅದಕ್ಕೆ ಕೊಟ್ಟಿರ್ತಾರೆ. ನನ್ನ ಮರ್ಯಾದೆ ತೆಗೆದುಬಿಟ್ಟಿರ ಚೈತ್ರ. ಇಲ್ಲ ದುಷ್ಯಂತ್, ನಿಮ್ಮ ಆಣೆಗೂ ನಾನು ಅವ್ರ ಹತ್ರ ಏನೂ ಹೇಳಿಲ್ಲ. ಇದನ್ನು ಅವರು ನನ್ನ ಮದುವೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಿನ್ನನ್ನು ಮನೆಯಿಂದ ಕಳಿಸುವಾಗ ಬರೀ ಕೈಲಿ ಕಳಿಸಿದ್ವಿ, ಇದು ನಿನಗೆ ಸೇರ್ಬೇಕಾಗಿದ್ದು ಅಂದರು. ನೀನು ಹೇಳೋ ಕಥೆನ ನಂಬೋದಕ್ಕೆ ನನ್ನನ್ನೇನು ದಡ್ಡ ಅನ್ಕೊಂಡಿದ್ದೀಯಾ? ಈ ಚೆಕ್ ನೋಡಿದ್ರೆ ಅರ್ಥ ಆಗಲ್ವಾ ನೀನು ಹಣ ಕೇಳಿರೋದಕ್ಕೆ ಅವ್ರು ಕೊಟ್ಟಿರೋದು ಅಂತ? ಇಲ್ಲಾಂದಿದ್ರೆ ಕರೆಕ್ಟಾಗಿ 50 ಲಕ್ಷ ಹೇಗೆ ಕೊಡ್ತಿದ್ರು? ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಅವ್ರ ಹತ್ರ ಏನೂ ಕೇಳಲಿಲ್ಲ.
ನೀನು ಕೇಳ್ದೇನೆ ನಿಮ್ಮ ಅಪ್ಪ ಕೊಟ್ಬಿಟ್ರಾ? ಅವ್ರ ಹತ್ರ ನನ್ನ ಪರಿಸ್ಥಿತಿ ಹೇಳಿರ್ತೀಯ, ನನ್ನ ಬಗ್ಗೆ ಹೇಳಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿರ್ತೀಯ. ಕೊನೆಗೂ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲ. ಅಯ್ಯೋ ಇಲ್ಲ, ನಾನು ಅವ್ರಿಗೇನೂ ಹೇಳಿಲ್ಲ. ನಿಮ್ಗೆ ಹೇಗೆ ಹೇಳಿ ನಾನು? ನೀವು ಅಷ್ಟಾಗಿ ಹಣ ಕೇಳಬೇಡ ಅಂತ ಹೇಳಿದ್ರು ನಾನು ಕೇಳ್ತೀನಾ? ಇಲ್ಲ ದುಷ್ಯಂತ್. ನೀನು ಏನೇ ಹೇಳಿದ್ರು ನಾನು ನಂಬಲ್ಲ ಚೈತ್ರ. ಎಲ್ಲ ಗೊತ್ತಿದ್ದು ಹೀಗೆ ಮಾಡಿದ್ಯಲ್ಲ, ನನ್ನ ಮೇಲೆ ನಿನಗೆ ವಿಶ್ವಾಸನೇ ಇಲ್ಲ ಅಲ್ಲ? ಓ, ಬೀದಿಗೆ ತಂದ್ಬಿಡ್ತೀನಿ ಅಂತ ಭಯ ಆಗೋಗಿತ್ತೇನೋ? ಎಷ್ಟೇ ಆಗಲಿ ಮನೇಲಿ ಆಡ್ ಬೆಳೆದೋಳು ನೀನು, ಭಯ ಆಗೋದು ಸಹಜನೇ. ನಿನ್ನನ್ನು ಮದುವೆ ಆಗೋದ್ರಿಂದ ಒಂದು ದಿನ ನನ್ನ ಸ್ವಾಭಿಮಾನನ ಹೀಗೆ ಮಾರ್ಕೊಳ್ಬೇಕಾಗತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನೇನೋ ಹೇಳಬೇಡಿ ದುಷ್ಯಂತ್. ಇದನ್ನು ಅಪ್ಪ ನನಗಂತ ಕೊಟ್ಟಿರೋದು. ಇದರಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥದ್ದೇನೂ ಇಲ್ಲ. ನಾನು ನಿಮ್ಗೆ ಅವಮಾನನೂ ಮಾಡ್ತಾ ಇಲ್ಲ. ಅಪ್ಪಂಗೆ ನಮ್ಮ ಸಾಲದ ವಿಚಾರ ಗೊತ್ತೇ ಇಲ್ಲ. ಆಯಿತು, ಇದು ನಿನಗೆ ಕೊಟ್ಟು ಹಣ ತಾನೆ, ನೀನೇ ಇಟ್ಕೋ. ನನಗೆ ತಗೋ ಅಂತ ಬಲವಂತ ಮಾಡಬೇಡ. ಇನ್ನು ನಾನು ಇದನ್ನು ಮುಟ್ಟಲ್ಲ.